ವಿಷ್ಣುವಿನ ಅವತಾರ ಅಂತ ರಾಮನನ್ನು ನಾವು ಗೌರವಿಸುವುದಕ್ಕೆ ಕಾರಣವಾದ ಅಂಶಗಳು ಏನೇನು? ಯಾವ ಯಾವ ಸಂದರ್ಭಗಳಲ್ಲಿ ನಾವು ರಾಮನಲ್ಲಿ ಕಾಣ್ತೇವೆ? ಅವನು ದೇವರ ಮನುಷ್ಯನ ಅನ್ನುವ ವಿಷಯ ಇದೆಯಲ್ಲ, ಅದನ್ನ ಕವಿ ಬಹಳ ಚೆನ್ನಾಗಿ ನಯನ ಮಾಡ್ತಾರೆ. ಪಾರಂಪರಿಕವಾಗಿ ಅಂತ ಬಂದಾಗ ರಾಮನನ್ನ ದೇವರು ಅಂತಲೇ ನಂಬಿರುವ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅಂತ ನಂಬಿಕೊಂಡು ಬಂದಿದೆ ಈ ಪರಂಪರೆ. ಈಗ ರಾಮನೇ ಆತ್ಮಾನಂ ಮಾನುಷಂ ಮನ್ಯೆ, ನಾನು ಮನುಷ್ಯ ಅಂತಲೇ ನನಗನ್ಸಿದೆ ಅನ್ನೋ ಮಾತನ್ನು ಆಡಿರೋದಿದೆ ರಾಮಾಯಣದಲ್ಲಿ. ರಾಮ ತನ್ನನ್ನು ದೇವರು ಅಂತ ಹೇಳ್ಕೊಂಡಿಲ್ಲ ಎಲ್ಲೋ. ದಿವ್ಯವನ್ನ ಯಾರು ನೋಡಬಲ್ಲರೋ ಅವರೆಲ್ಲ ಇವನು ಅವತಾರ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ಪಿತೃವಾಕ್ಯ ಪರಿಪಾಲನಾ ಅಂದರೆ ಅದು ಶ್ರೀರಾಮ. ರಾಮನ ಮಾತೃವಾಕ್ಯ ಪರಿಪಾಲನೆ ಹೇಗೆ ಆಗ್ತಾ ಇತ್ತು, ಆ ಥರದ ಸನ್ನಿವೇಶಗಳನ್ನು ನಾವು ಎಲ್ಲಿ ಕಾಣ್ಬೋದು, ಹೇಗೆ ಕಾಣ್ಬೋದು? ಹಾಗೆ ಮಾತೃವಾಕ್ಯ ಪರಿಪಾಲನೆ ಅನ್ನುವ ಅವಕಾಶ ಅವನಿಗೇನೋ ಬರಲಿಲ್ಲ. ಅವನು ಆ ವ್ಯತ್ಯಾಸ ಏನೂ ಇಟ್ಟುಕೊಂಡೇ ಇರಲಿಲ್ಲ. ಗುರು ಹಿರಿಯರನ್ನ ಬಹಳ ಗೌರವಿಸುವಂಥ ಸ್ವಭಾವ ಅನ್ನೋದು ಬರುತ್ತೆ. ಅವನು ಕೌಸಲ್ಯಗೆ ಎಷ್ಟು ಗೌರವ ಕೊಡ್ತಾ ಇದ್ನೋ ಅದನ್ನ ತನ್ನ ತಂದೆಯ ಉಪಪತ್ನಿಯರಿಗೂ ಕೊಡ್ತಾ ಇದ್ದ. ಕೌಸಲ್ಯಂತೆ ನಮ್ಮನ್ನ ನೋಡ್ಕೊಳ್ತಾ ಇದ್ದ ರಾಮ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಮಕ್ಕಳಿಲ್ಲ ಅನ್ನುವ ಕೊರತೆಯನ್ನು ನಿವಾರಿಸಿದ್ದ ರಾಮ ಅನ್ನೋ ಮಾತು ಅವ್ರ ಕಡೆಯಿಂದ ಬರುತ್ತೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಮ್ಮ ಸತ್ಯ ಮಿಥ್ಯ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ಮೆಚ್ಚುತ್ತಾ ಇದ್ದೀರಿ. ಮಹಾಭಾರತದ ಅನೇಕ ಸಂಗತಿಗಳ ಬಗ್ಗೆ ಜಗದೀಶ್ ಶರ್ಮ ಸಂಪಾ ಅವರು ಮಾತನಾಡಿದ್ದನ್ನು, ಅವರ ವಿಶ್ಲೇಷಣೆಯನ್ನು ಕೇಳಿ ನೀವು ಸಹ ಖುಷಿಪಟ್ಟಿದ್ದೀರಿ. ಜೊತೆಗೆ ರಾಮಾಯಣದ ಬಗ್ಗೆ ಇನ್ನಷ್ಟು ಸನ್ನಿವೇಶಗಳ ಬಗ್ಗೆ ಇನ್ನಷ್ಟು ಸಂಗತಿಗಳನ್ನು ತಿಳಿಸಿ ಎನ್ನುವಂಥ ಬೇಡಿಕೆಯನ್ನು ಸಹ ನೀವು ಇಟ್ಟಿದ್ದೀರಿ. ಹಾಗಾಗಿಯೇ ಇವತ್ತು ಜಗದೀಶ್ ಶರ್ಮ ಸಂಪಾ ಅವರು ರಾಮಾಯಣದ ಅನೇಕ ವಿಚಾರಗಳ ಬಗ್ಗೆ ತಮ್ಮ ಅನುಭವದ ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಬಂದಿದ್ದಾರೆ. ಜಗದೀಶ್ ಶರ್ಮ ಸಂಪಾ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸಂಪಾ ಅವರಿಗೆ. ನಮಸ್ತೆ. ಸೊ ವೀಕ್ಷಕರ ಬೇಡಿಕೆಯ ಅನುಸಾರ ಮತ್ತೆ ರಾಮಾಯಣದ ಅನೇಕ ವಿಚಾರಗಳ ಬಗ್ಗೆ ನಿಮ್ಮಿಂದ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಕ್ಕೆ ನಮ್ಮ ವೀಕ್ಷಕರು ಬಯಸಿದ್ದಾರೆ. ಮೊದಲನೇದು ನೇರವಾಗಿ ನಾನು ವಿಚಾರಕ್ಕೆ ಬರ್ತೇನೆ. ಸೊ ರಾಮ ವಿಷ್ಣುವಿನ ಅವತಾರ ಅನ್ನುವಂಥದ್ದನ್ನು ನಾವು ಕೇಳ್ಕೊಂಡು ಬಂದಿದ್ದೇವೆ. ವಿಷ್ಣುವಿನ ಅವತಾರ ಅಂತ ರಾಮನನ್ನು ನಾವು ಗೌರವಿಸುವುದಕ್ಕೆ ಕಾರಣವಾದ ಅಂಶಗಳು ಏನೇನು? ಅಂಥ ಅಂಶಗಳನ್ನು ನಾವು ಯಾವ ಯಾವ ಸಂದರ್ಭಗಳಲ್ಲಿ ನಾವು ರಾಮನಲ್ಲಿ ಕಾಣ್ತೇವೆ, ಅದನ್ನು ನಾವು ಸ್ವಲ್ಪ ಹೇಳ್ಬೋದು ನಮ್ಮ ವೀಕ್ಷಕರಿಗೆ. ರಾಮಾಯಣದಲ್ಲಿ ಭಾಳ ರಾಮಾಯಣದಲ್ಲಾಗಲಿ ಅಥವಾ ಕೃಷ್ಣ ಕಥೆಯನ್ನು ಹೇಳುವ ಭಾಗಗಳಲ್ಲಾಗಲಿ ಅವನು ದೇವರ ಮನುಷ್ಯನ ಅನ್ನುವ ವಿಷಯ ಇದೆಯಲ್ಲ, ಅದನ್ನು ಕವಿ ಬಹಳ ಚೆನ್ನಾಗಿ ನಯನ ಮಾಡ್ತಾರೆ. ಅದರಲ್ಲೂ ರಾಮಾಯಣದಲ್ಲಂತೂ ರಾಮನನ್ನು ಮನುಷ್ಯನನ್ನಾಗಿಯೇ ನೋಡ್ತಾ ಹೋಗುವಂಥ ಸಂದರ್ಭಗಳನ್ನು ಹಲವು ನೋಡ್ತೀವಿ ನಾವು. ಹಾಗಾಗಿ ರಾಮ ಅವತಾರ ಅಂತ ವಾಲ್ಮೀಕಿ ಹೇಳಲೇ ಇಲ್ವೇನೋ ಅನ್ನುವ ಮಾತುಗಳು ಕೂಡ ಇವೆ. ಹಾಗೆ ಹೇಳಲಿಲ್ಲ, ರಾಮಾಯಣ ಅವನನ್ನು ವಿಷ್ಣುವಿನ ಅವತಾರ ಅಂತ ಹೇಳಲಿಲ್ಲ, ನಂತರ ಹೇಳಿದ್ರು ಅನ್ನುವ ಮಾತುಗಳಿವೆ. ರಾಮ ಅನ್ನುವವನು ಒಬ್ಬ ಮನುಷ್ಯ, ಅವನ ಕಾರ್ಯಗಳಿಂದಾಗಿ ಅವನನ್ನು ದೈವತ್ವಕ್ಕೆ ಏರಿಸಿ ನೋಡಲಾಯಿತು ಅನ್ನುವ ವಾದಗಳು ಇವೆ. ಆದರೆ ನೀವು ಕೇಳಿದಂತೆ ಪಾರಂಪರಿಕವಾಗಿ ಅಂತ ಬಂದಾಗ ರಾಮನನ್ನು ದೇವರು ಅಂತಲೇ ನಂಬಿರುವ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅಂತ ನಂಬಿಕೊಂಡು ಬಂದಿದೆ ಈ ಪರಂಪರೆ. ಇದಕ್ಕೆ ರಾಮಾಯಣದಲ್ಲೇ ಆಧಾರ ಇದೆಯಾ, ಸಾಕ್ಷಿ ಇದೆಯಾ ಅಂತ ಅಂದರೆ ಖಂಡಿತವಾಗೂ ರಾಮಾಯಣದಲ್ಲೇ ಇದಕ್ಕೆ ಸಾಕ್ಷಿಗಳು ಸಿಗುತ್ತವೆ, ಬಹಳಷ್ಟು ಸಾಕ್ಷಿಗಳು ಸಿಗುತ್ತವೆ. ಈಗ ರಾಮನೇ ಆತ್ಮಾನಂ ಮಾನುಷಂ ಮನ್ಯೆ, ನಾನು ಮನುಷ್ಯ ಅಂತಲೇ ನನಗನ್ಸಿದೆ ಅನ್ನೋ ಮಾತನ್ನು ಆಡಿರೋದಿದೆ ರಾಮಾಯಣದಲ್ಲಿ. ರಾಮ ತನ್ನನ್ನು ದೇವರು ಅಂತ ಹೇಳ್ಕೊಂಡಿಲ್ಲ ಎಲ್ಲೋ ಅನ್ನೋದು ಸರಿಯಾದರೂ, ಆದರೆ ರಾಮನ ಸುತ್ತ ಇರುವ ವ್ಯಕ್ತಿಗಳು ಹಲವರು, ಅಂದರೆ ಯಾರು ಇದನ್ನು ಮೀರಿ ನೋಡಬಲ್ಲವರಾಗಿದ್ದರೂ ಅವರೆಲ್ಲ ಅವನ ದೇವರು ಅನ್ನೋದನ್ನು ಹೇಳ್ಕೊಂಬರ್ತಾರೆ. ಇದನ್ನು ಮೀರಿ ಅಂದರೆ ಭೌತಿಕವನ್ನು ಮೀರಿದ್ದನ್ನು ನೋಡುವ ಸಾಧ್ಯತೆ ಯಾರಿಗೆಲ್ಲ ಇದೆಯೋ, ಅಂದರೆ ದಿವ್ಯವನ್ನು ಯಾರು ನೋಡಬಲ್ಲರೋ ಅವರೆಲ್ಲ ಇವನು ಅವತಾರ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ರಾಮಾಯಣದಲ್ಲಿ ಇದು ಆರಂಭದಲ್ಲಿಯೇ ಕಾಣಸಿಗತ್ತೆ. ಆರಂಭದಲ್ಲಿ ಅಂತ ಅಂದರೆ ದಶರಥನ ಅಶ್ವಮೇಧ ಯಾಗ ಏನು ನಡೆಯುತ್ತೆ. ಈಗ ಮಕ್ಕಳಿರೋದಿಲ್ಲ ದಶರಥನಿಗೆ, 60,000 ವರ್ಷ ಆಗಿರುತ್ತೆ, ವಯೋವೃದ್ಧ. ಅವನಿಗೆ ಮಕ್ಕಳಿರೋದಿಲ್ಲ, ಮಕ್ಕಳು ಪಡ್ಕೋಬೇಕು ಅನ್ನುವ ಪ್ರಯತ್ನ ಇರುತ್ತೆ ಅವನದ್ದು. ಅದಕ್ಕಾಗಿ ಅಶ್ವಮೇಧ ಯಾಗ ಮಾಡಬೇಕು ಅನ್ನುವ ಒಂದು ಪ್ರಸ್ತಾಪ ಬರುತ್ತೆ. ಆಗ ಸುಮಂತ್ರ ಪುತ್ರಕಾಮೇಷ್ಟಿ ಯಾಗವನ್ನು ಅಶ್ವಮೇಧ ಯಾಗದ ಅನಂತರ ಇದಕ್ಕಾಗಿ ಮಾಡಿದರೆ ಮಕ್ಕಳಾಗುತ್ತವೆ ದಶರಥನಿಗೆ ಅಂತ ಹಿಂದೆ ಋಷಿಗಳು ಹೇಳಿದರು ಅನ್ನೋದನ್ನು ನೆನಪಿಸ್ತಾನೆ. ಆಗ ಅಶ್ವಮೇಧ ಯಾಗದ ಸಿದ್ಧತೆಯಾಗತ್ತೆ. ಯಾಗ ಅಂತ ಅಂದರೆ ದೇವತೆಗಳನ್ನು ಉದ್ದೇಶಿಸಿ ದ್ರವ್ಯವನ್ನು ಸಮರ್ಪಿಸೋದೇ ಯಾಗ. ದೇವತೋದ್ದೇಶೇನ ದ್ರವ್ಯ ತ್ಯಾಗೋ ಯಾಗ ಅಂತಲೇ ಅದಕ್ಕಿರುವ ವ್ಯಾಖ್ಯಾನ. ಅಂದರೆ ಯಾವುದೋ ಒಂದು ದೇವತೆಯನ್ನು ಕುರಿತು ಈಗ ಇಂದ್ರಾಯ ಸ್ವಾಹ, ಇಂದ್ರಾಯ ಇದನ್ನವಮ ಅಂತ ಹೇಳ್ತೀವಿ, ಇದು ಇಂದ್ರನಿಗೆ ಇದು ಅಂತ. ಹಾಗೆ ಕೊಡುವಾಗ ಅದನ್ನು ದೇವತೆಗಳು ಸ್ವೀಕರಿಸ್ತಾರೆ ಅಂತ ಇರುವಂಥದ್ದು.
ಭೌತಿಕವಾದ ಕಣ್ಣುಗಳಿಗೆ ಅಂತ ಬಂದಾಗ ಅಲ್ಲಿ ಯಾರೂ ಬರಲಿಲ್ಲ, ಯಾರೂ ದೇವತೆಗಳು ಬರಲಿಲ್ಲ, ನಾವು ಹಾಕಿದ್ವಿ ಅಂತ ಅಷ್ಟೇ ಕಾಣಿಸ್ಕೊಂಡ್ರೆ, ಅದೃಶ್ಯವಾಗಿ ದೇವತೆಗಳು ಬಂದಿರ್ತಾರೆ ಅನ್ನೋದನ್ನು ನಮ್ಮ ಈ ಕೃತಿಗಳೆಲ್ಲ ಹೇಳುತ್ತವೆ. ಹಾಗೆ ಅಶ್ವಮೇಧ ಯಾಗಕ್ಕೆ ಆಹೂತರಾಗಿ, ಅಂದರೆ ಅವರನ್ನು ಮಂತ್ರಗಳ ಮೂಲಕ ಕರೆದಿರ್ತಾರಲ್ಲ, ಆಹುತಿ ಸ್ವೀಕಾರಕ್ಕೆ ಅಂತ ದೇವತೆಗಳೆಲ್ಲ ಬಂದಿರ್ತಾರೆ ಅಶ್ವಮೇಧ ಯಾಗಕ್ಕೆ. ಅಶ್ವಮೇಧ ಯಾಗಕ್ಕೆ ಅಂದರೆ ಇಲ್ಲಿ ನಡೀತಾ ಇರುವಾಗ ಎದುರಿಗೆಲ್ಲ ಜನ ಇದ್ರಲ್ಲ, ಅಲ್ಲಿ ಯಾರು ದೇವತೆಗಳು ಕಾಣಿಸ್ಕೊಂಡಿರೋದಿಲ್ಲ, ಆದರೆ ಮೇಲ್ಗಡೆ ಅವರು ಬಂದಿರ್ತಾರೆ ಅಂತ. ನಮಗೆ ಅದೃಶ್ಯರು ಅಂತ ಆದರೂ ಅವರೇನು ಅದೃಶ್ಯರಲ್ಲ, ಅವ್ರ ರೂಪದಲ್ಲಿ ಇರ್ತಾರೆ, ಆ ರೂಪ ಇವ್ರಿಗೆ ಕಾಣಿಸಲ್ಲ ಅಂತ. ಹಾಗೆ ಬಂದಾಗ ಅಲ್ಲೊಂದು ಮಾತುಕತೆ ಆರಂಭ ಆಗುತ್ತೆ. ದೇವತೆಗಳು ಮತ್ತು ಬ್ರಹ್ಮ ಬರ್ತಾನೆ. ಬ್ರಹ್ಮ ಬಂದಾಗ ದೇವತೆಗಳೊಂದು ನಿವೇದನೆ ಮಾಡ್ಕೊಳ್ತಾರೆ. ನೀನೇ ವರ ಕೊಟ್ಟಿದ್ದಿ, ನಿನ್ನದೇ ವಂಶದವ ರಾವಣ ಅಂತ, ನೀನು ಕೊಟ್ಟ ವರದ ಕಾರಣದಿಂದಾಗಿ ಅವನು ಇವತ್ತು ವಿಜೃಂಭಿಸ್ತಾ ಇದ್ದಾನೆ ಮತ್ತು ಬಹಳ ದುಷ್ಟನಾಗಿ ಲೋಕಕಂಟಕನಾಗಿ ಪರಿವರ್ತನೆಯಾಗಿ ಲೋಕಕ್ಷೇಮವನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ ರಾವಣ ಅನ್ನುವ ಮಾತನ್ನು ಬ್ರಹ್ಮನಿಗೆ ನೆನಪಿಸಿ ಪರಿಹಾರ ನೀನೇ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ಕೇಳಿದಾಗ ಅಷ್ಟು ಹೊತ್ತಿಗೆ ವಿಷ್ಣುವಿನ ಆಗಮನ ಆಗತ್ತೆ. ಅಲ್ಲಿಗೆ ವಿಷ್ಣುವಿನ ಆಗಮನ ಆಗತ್ತೆ. ವಿಷ್ಣುವಿನ ಆಗಮನ ಆದಾಗ ಇದನ್ನು ಬ್ರಹ್ಮ ದೇವತೆಗಳ ಪರವಾಗಿ ವಿಷ್ಣುವಿನಲ್ಲಿ ಪ್ರಾರ್ಥಿಸ್ತಾನೆ. ಏನಂದರೆ, ಹೀಗೆ ರಾವಣನ ಸಂಕಟ ಬಂದಿದೆ, ಇದರ ನಿವಾರಣೆಗೆ ನೀನು ಮನುಷ್ಯನಾಗಿ ಅವತರಿಸಬೇಕು ಅಂತ ಕೇಳ್ಕೊಳ್ತಾರೆ ಅಂತ. ರಾಮ ಹುಟ್ಟುವ ಮೊದಲೇ ನಡೀತಾ ಇರುವಂಥ ಘಟನೆ ಇದು. ಹಾಗೆ ವಿಷ್ಣುವಿಗೆ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ಅವನು ವಿಷ್ಣುವಾಗಿ ಹುಟ್ಟುತ್ತಾನೆ. ಆ ಹುಟ್ಟುವಾಗ ಅವನು ಎಲ್ಲಿ ಹುಟ್ಟಬೇಕು ಅಂತ ಕೇಳ್ದ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇದೇ ಸಂದರ್ಭ, ದಶರಥ ಮಕ್ಕಳಿಲ್ಲ ಅಂತ ಪ್ರಯತ್ನಿಸ್ತಾ ಇದ್ದಾನೆ, ಅದಕ್ಕಾಗಿ ಅಶ್ವಮೇಧ ಯಾಗ ಪುತ್ರಕಾಮೇಷ್ಟಿ ಯಾಗಗಳನ್ನು ಮಾಡ್ತಾ ಇದ್ದಾನೆ, ನೀನು ದಶರಥನ ಮಗನಾಗಿ ಹುಟ್ಟಬೇಕು ಅಂತ ಅವರು ಕೇಳಿದರು ಅಂತ. ಅದಕ್ಕೆ ವಿಷ್ಣು ಒಪ್ಪಿಕೊಂಡ. ಹಾಗಾಗಿಯೇ ಅಲ್ಲಿಂದ ಪಾಯಸ ಬಂತು ಅಂತ. ದಶರಥನ ಯಜ್ಞದ ಕೊನೆಯಲ್ಲಿ ಅಗ್ನಿಯ ನಡುವೆಯಿಂದ ಒಬ್ಬ ದಿವ್ಯ ಪುರುಷ ಕಾಣಿಸಿಕೊಳ್ಳುತ್ತಾನೆ. ಅವನ ಕೈಯಲ್ಲಿ ಆ ಪಾಯಸ ಇರುತ್ತೆ, ದೇವಲೋಕದಿಂದ ಬಂದ ಪಾಯಸ ಇರುತ್ತೆ. ಅದನ್ನು ದಶರಥ ಪತ್ನಿಯರಿಗೆ ಕೊಟ್ಟ, ಮಕ್ಕಳು ಹುಟ್ಟಿದ್ರು ಅಂತ. ಹಾಗಾಗಿ ವಿಷ್ಣುವಿನ ಅವತಾರವೇ ರಾಮ ಅನ್ನೋದನ್ನು ರಾಮಾಯಣ ಮೊದಲಿಗೆ ಹೇಳಿಬಿಡತ್ತೆ. ಆದರೆ ರಾಮ ಹುಟ್ಟಿ ರಾಮ ಬೆಳೆದು ಅಂತ ಹೋಗ್ತಾ ಇರುವಾಗ ರಾಮ ಎಲ್ಲೂ ತನ್ನನ್ನು ಅವತಾರ ಅಂತ ಹೇಳ್ಕೊಳ್ಳೋದಿಲ್ಲ. ಅವನು ತನ್ನನ್ನು ದಶರಥನ ಮಗ, ರಾಜಕುಮಾರ ಅನ್ನೋ ತರಹದಲ್ಲೇ ತನ್ನನ್ನು ನೋಡ್ಕೊಂಡು ಹೋಗ್ತಾನೆ. ಆತ್ಮಾನಂ ಮಾನುಷಂ ಮನ್ಯೆ ಅನ್ನೋ ಥರ. ಆದರೆ ಅವನನ್ನು ಕಂಡ ಉಳಿದವರೆಲ್ಲ, ಅವನನ್ನು ಭೇಟಿಯಾಗುವ ಋಷಿಗಳಿರ್ಬೋದು, ಅವರುಗಳೆಲ್ಲ ಬೇರೆ ಮಾತಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಈಗ ವಿಶ್ವಾಮಿತ್ರರು ಬರ್ತಾರೆ ಮುಂದೆ. ರಾಮನಿಗೆ 14-13 ವರ್ಷ ಆಗಿದ್ದಾಗ ಅವರ ಯಜ್ಞ ರಕ್ಷಣೆಗೆ ಅಂತ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ದಶರಥ ನಿರಾಕರಿಸ್ತಾನೆ. ಸಣ್ಣ ಮಗನನ್ನು ರಾಕ್ಷಸರ ಸಂಹಾರಕ್ಕೆ ಹೇಗೆ ಕಳಿಸ್ಲಿ ಅಂತ ಭಯಗೊಳ್ತಾನವನು. ಆಗ ಅವರು ಹೇಳ್ತಾರೆ, ರಾಮ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ ಅದು ಅಂತ. ಅದನ್ನು ಹೇಳ್ತಾರೆ, ವಸಿಷ್ಠೋಪಿ ಮಹಾತೇಜ ಏಚೇ ಮೇ ತಪಸ್ಸಿ ಸ್ಥಿತಾ, ನನಗೆ ಗೊತ್ತು ಅವನು ಯಾರು ಅಂತ, ವಸಿಷ್ಠರಿಗೆ ಗೊತ್ತು ಅವನು ಯಾರು ಅಂತ, ಹಾಗಾಗಿ ನೀನು ಭಯಪಡಬೇಕಾಗಿಲ್ಲ ಅನ್ನುವ ಮಾತನ್ನು ವಿಶ್ವಾಮಿತ್ರರು ಆಡ್ತಾರೆ. ಅಂದರೆ ಅಲ್ಲಿ ಆಡುವ ಅಂಶ ಏನು ಅಂದರೆ, ನಿನಗೆ ಕಂಡದ್ದಷ್ಟೇ ಅಲ್ಲ, ಅದರ ಹಿಂದೆ ಅವನ ಸ್ವರೂಪ ಬೇರೆ ಇದೆ ಅಂತ ಅನ್ನೋದು. ಇದು ಮುಂದೆ ಕೂಡ ಕಾಣಿಸ್ಕೊಳ್ಳುತ್ತೆ. ಶಬರಿಗೆ ಮೋಕ್ಷವನ್ನು ಅನುಗ್ರಹಿಸುವಲ್ಲಿರಲಿ, ಹಲವು ಸಂದರ್ಭಗಳಲ್ಲಿ ರಾಮದೇವರು ಅನ್ನುವ ಘಟ್ಟಗಳು ಕಾಣಿಸುತ್ತೆ. ಒಂದೆರಡಲ್ಲ, ಅಸಂಖ್ಯ ಅಂಶಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಇದು ಕೊನೆಯವರೆಗೂ. ರಾಮಾಯಣದ ಮುಕ್ತಾಯ ಅಂತ ಬರುವಾಗ ಕೂಡ ರಾಮದೇವರು ಅನ್ನೋದನ್ನೇ ಅದು ತೋರಿಸಿಕೊಟ್ಟು ಹೋಗುತ್ತೆ. ಅದು ರಾಮ ಮೇಲಿಂದ ಬಂದವನು ಅಲ್ಲಿಗೆ ಹಿಂದಿರುಗಿದ ಅಂತ. ಹಾಗಾಗಿ ರಾಮಾಯಣ ರಾಮದೇವರು ಅಂತಲೇ ಹೇಳಿದೆ. ಆದರೆ ರಾಮ ತನ್ನನ್ನು ತಾನು ನಿರ್ವಹಿಸಿಕೊಳ್ಳುವಾಗ ಅದೆಲ್ಲವನ್ನೂ ಮರೆತವನಂತೆ ಅಂತ ಅಲ್ಲ, ಮರೆತವನಾಗಿಯೇ ವ್ಯವಹರಿಸ್ತಾನೆ, ಮನುಷ್ಯನಂತೆಯೇ ವ್ಯವಹರಿಸ್ತಾನೆ ಅವನು. ಈಗ ಅಲ್ಲಿ ಸೀತೆಯ ಅಗ್ನಿ ಪ್ರವೇಶ ಆದಾಗ ದೇವತೆಗಳು ಬಂದು ಹೇಳ್ತಾರೆ, ನಡುವೆ ನೀನು ಅವನು ಸೀತೆ ಕಳ್ಕೊಂಡು ಗೋಳಾಡುವ ಹೊತ್ತಿನಲ್ಲ, ನೀನು ಅಷ್ಟೇ ಅಲ್ಲ ಅನ್ನುವ ಮಾತುಗಳನ್ನು ಬೇರೆಯವರು ಹೇಳ್ತಾ ಹೋಗ್ತಾರೆ. ಆದರೆ ನನಗದು ಯಾವುದೋ ಅನ್ನಿಸ್ತಾ ಇಲ್ಲ ಅನ್ನೋ ತರಹದಲ್ಲಿ ರಾಮ ವರ್ತಿಸ್ತಾನೆ ಅಂತ. ಅದನ್ನು ಹೊರತುಪಡಿಸಿದರೆ ಹಲವು ಘಟನೆಗಳು, ಹಲವು ಸನ್ನಿವೇಶಗಳಲ್ಲಿ ರಾಮದೇವರು ಅನ್ನೋದು ಗೊತ್ತಾಗುತ್ತೆ ವಾಲ್ಮೀಕಿಗಳ ರಾಮಾಯಣದಲ್ಲೇ. ಅಂದರೆ ರಾಮನ ಅವತಾರ ಆಗಿ ಎಷ್ಟೋ ವರ್ಷಗಳ ನಂತರ ಅವನನ್ನು ವಿಷ್ಣುವಿನ ಅವತಾರ ಅಂತ ಏನು ನೋಡಿದ್ದಲ್ಲ. ಹಾಗಾದರೆ ಇಲ್ಲ, ಅದು ಸಹಜವಾಗಿಯೇ ಅದು ರಾಮನ ಅವತಾರ ಅನ್ನೋದು ರಾಮಾಯಣ ಸಂದರ್ಭದಲ್ಲೇ ಗೋಚರಿಸ್ತಾ ಹೋಯಿತು. ಹೌದು. ಸೊ ರಾಮ ಅಂದ ತಕ್ಷಣ ಒಂದು ಅಂಶವನ್ನು ನಾವೆಲ್ಲರೂ ಕೇಳಿದ್ದೇವೆ, ನೋಡಿದ್ದೇವೆ. ರಾಮ ಪಿತೃವಾಕ್ಯ ಪರಿಪಾಲಕ ಅನ್ನುವಂಥದ್ದು. ಸೊ ಪಿತೃವಾಕ್ಯ ಪರಿಪಾಲನ ಅಂದರೆ ಅದು ಶ್ರೀರಾಮ ಅನ್ನುವಂಥದ್ದು ಎಲ್ಲ ಮಕ್ಕಳಿಗೂ ಎಲ್ಲರೂ ಉದಾಹರಣೆಗಳನ್ನು ಅದನ್ನೇ ಕೊಡ್ತಾರೆ.
ಆದರೆ ರಾಮ ತನ್ನ ತಾಯಂದಿರ ಜೊತೆ ಹೇಗಿದ್ದ, ರಾಮನ ಮಾತೃವಾಕ್ಯ ಪರಿಪಾಲನೆ ಹೇಗೆ ಆಗ್ತಾ ಇತ್ತು, ಇದು ಕುತೂಹಲ ಬಹಳಷ್ಟು ಜನಗಳಿಗೆ ಇದೆ. ಅದು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಅಂದ್ರೆ ಬರೀ ತಂದೆ ಮಾತನ್ನು ಮಾತ್ರ ಕೇಳಿದ್ನ, ತಾಯಿ ಮಾತುಗಳನ್ನು ಅವನು ಯಾವ ರೀತಿ ಕೇಳ್ತಾ ಇದ್ದ, ಯಾವ ರೀತಿ ತಾಯಿ ಮಾತನ್ನ ಗೌರವಿಸ್ತಾ ಇದ್ದ, ಅವನಿಗೆ ಹೆತ್ತ ತಾಯಿ ಒಬ್ಬರಾದ್ರೆ ಇನ್ನು 3 ತಾಯಿರು ಅಂತ ಅವನು ಅಂದುಕೊಂಡಿದ್ದ ಅನ್ನುವಂಥದ್ದನ್ನೆಲ್ಲ ಬಂತು. ಆದರೆ ರಾಮನ ಮಾತೃವಾಕ್ಯ ಪರಿಪಾಲನೆ ಅನ್ನುವಂಥ ವಿಚಾರ ಬಂದಾಗ ಆ ಥರದ ಸನ್ನಿವೇಶಗಳನ್ನು ನಾವು ಎಲ್ಲಿ ಕಾಣಬಹುದು, ಹೇಗೆ ಕಾಣಬಹುದು? ಇಲ್ಲಿ ಪಿತೃವಾಕ್ಯ ಪರಿಪಾಲನೆ ಅಂತ ಅಂದಾಗ ತಂದೆಯ ಆದೇಶ ಪಾಲನೆ ಅಂತ ಅರ್ಥದಲ್ಲಲ್ಲ ಬಳಕೆಯಾಗಿದ್ದಲ್ಲಿ. ಅಲ್ಲಿ ತಂದೆ ಕೊಟ್ಟ ಮಾತು, ಅಲ್ಲಿ ಪಿತೃವಾಕ್ಯ ಅನ್ನೋದಕ್ಕೆ ತಂದೆಯ ಪ್ರತಿಜ್ಞೆ ಅಥವಾ ತಂದೆ ಒಂದು ಮಾತು ಕೊಟ್ಟಿದ್ದಾನಲ್ಲ, ಅದನ್ನ ಜಾರಿಗೆ ಬರುವಂತೆ ಮಾಡದ ಅನ್ನುವ ಅರ್ಥದಲ್ಲಿ ಬರುತ್ತದು ಪಿತೃವಾಕ್ಯ ಪರಿಪಾಲಕ ಅನ್ನುವಾಗ. ಹಾಗೆ ಮಾತೃವಾಕ್ಯ ಪರಿಪಾಲನೆ ಅನ್ನುವ ಅವಕಾಶ ಅವನಿಗೇನೋ ಬರಲಿಲ್ಲ. ಯಾಕೆಂದ್ರೆ ಕೌಸಲ್ಯೆ ಯಾರಿಗೋ ಒಂದು ಮಾತು ಕೊಟ್ಟಿದ್ಲು, ಅದನ್ನ ಇವನು ಈಡೇರಿಸಬೇಕಾಗುವ ಸನ್ನಿವೇಶ ಬಂತು ಅಂತೇನೋ ಬರಲಿಲ್ಲ. ಇಲ್ಲಿ ದಶರಥನ ವಿಷಯದಲ್ಲಿ ಯಾಕೆ ಬಂತು ಅಂತ ಅಂದ್ರೆ, ಕೈಕೇಯಿ ವರ ಕೇಳುವಾಗ ಅದರಲ್ಲಿ ಇವನು ಒಂದು ಭಾಗ ಆಗಿಬಿಟ್ಟ. ದಶರಥ ಕೊಟ್ಟ ವರದಲ್ಲಿ ನಿನಗೆ ಇಷ್ಟವಾದದ್ದನ್ನು ಕೇಳು ಅಂತ ಕೊಟ್ಟಿದ್ದು, ಅವಳು ಇಷ್ಟವಾದದ್ದು ಅಂತ ಅನ್ನುವಾಗ ಅವಳು ಕೇಳುವ 2 ವರವು ರಾಮನ ಸುತ್ತಲೇ ಸುತ್ತಿತು. ಒಂದು ಭರತ ರಾಜನಾಗಬೇಕು ಅಂತಂದಾಗ ರಾಮ ರಾಜನಾಗಬಾರದು, ಅಂದ್ರೆ ರಾಮನಿಗೆ ನಿಷೇಧಾತ್ಮಕವಾಗಿ ರಾಮ ಏನನ್ನು ಮಾಡಬಾರದು ಅಂತ ಹೇಳ್ತಾ ವರ. 2ನೇ ವರ ರಾಮ ಕಾಡಿಗೆ ಹೋಗಬೇಕು ಅಂತಂದಾಗ ಅವನೇನು ಮಾಡಬೇಕು ಅಂತ ಹೇಳ್ತಾರೆ. ಅದೆರಡೂ ರಾಮನ ಸುತ್ತಿದ್ದರಿಂದಾಗಿ ಅಲ್ಲಿ ಬಹಳ ಗಟ್ಟಿಯಾಗಿ ದಟ್ಟವಾಗಿ ರಾಮ ತಂದೆಯ ಮಾತು ಬಿದ್ದು ಹೋಗದಂತೆ ನಡೆಸಿಕೊಟ್ಟ ಅನ್ನೋದು ಕಾಣಿಸಿಕೊಳ್ತು. ಕೌಸಲ್ಯ ವಿಷಯದಲ್ಲಿ ಅಂಥದ್ದೇನೂ ಇರಲಿಲ್ಲ, ಸನ್ನಿವೇಶ ಒದಗಲಿಲ್ಲ. ಆದರೆ ತಂದೆ ತಾಯಿಯರು ಹೇಳಿದ್ದನ್ನು ರಾಮ ಅನುಸರಿಸ್ತಿದ್ದ ಅನ್ನೋ ಅರ್ಥದಲ್ಲಿ ಪಿತೃವಾಕ್ಯ ಪರಿಪಾಲಕ ಮಾತೃವಾಕ್ಯ ಪರಿಪಾಲಕ ಅಂತ ತಗೊಳ್ಳೋದಾದರೆ ಅವನು ಆ ವ್ಯತ್ಯಾಸ ಏನೂ ಇಟ್ಟುಕೊಂಡೇ ಇರಲಿಲ್ಲ. ಅಂದರೆ ತಂದೆಯ ಮಾತು ತಾಯಿಯ ಮಾತು ಅಂತ ಬಂದಾಗ ಅವನಿಗೆ ತಂದೆಯ ಮಾತು ಕೇಳಬೇಕು ಅನ್ನೋದು ಹೆಚ್ಚು, ತಾಯಿಯ ಮಾತು ಕೇಳಬೇಕು ಅನ್ನೋದು ಕಡಿಮೆ ಅನ್ನೋ ತರಹ ಏನೂ ಇರಲಿಲ್ಲ. ಅವನು ಗುರು ಹಿರಿಯರನ್ನು ಬಹಳ ಗೌರವಿಸುವಂಥ ಸ್ವಭಾವ ಅನ್ನೋದು ಬರುತ್ತೆ. ತುಂಬ ಘಟನೆಗಳ ಉಲ್ಲೇಖ ಇಲ್ಲ ರಾಮಾಯಣದಲ್ಲಿ. ಅಂಥ ಘಟನೆಗಳು ಎಲ್ಲಿ ಅವರ ಮಾತನ್ನೆಲ್ಲ ಅವನಿಗೆ ಕೇಳ್ದ ಅನ್ನುವ ತರಹದ ಘಟನೆಗಳಿಲ್ಲ. ಆದರೆ ಈ ರಾಮನ ಬಾಲ್ಯವನ್ನು ರಾಮಾಯಣ ಹೇಳದೆ ಮುಂದೆ ಹೋಗ್ಬಿಡತ್ತೆ. ರಾಮ ಹುಟ್ಟಿದ ಅಂತ ಕತೆ ಹೇಳಿದ ಮೇಲೆ ನಾವು ರಾಮನನ್ನು ನೋಡುವಾಗ ಅವನು ದೊಡ್ಡವನಾಗ್ಬಿಟ್ಟಿದ್ದಾನೆ. ಅವನು ಇದಕ್ಕೆ ಹೊರಟಿದ್ದಾನೆ, ಎಲ್ಲಿ ವಿಶ್ವಾಮಿತ್ರ ಅವನು ಕರ್ಕೊಂಡು ಹೊರಟು ಬಿಟ್ಟಿದ್ದಾರೆ. ಆ ಹಂತ ಅದಾಗ್ತಾ ಇದ್ದಾಗ ಸೀತೆಯೊಂದಿಗೆ ವಿವಾಹ ಅದಾಗ್ತಾ ಇದ್ದಾಗ ಈ ಯುವರಾಜ್ಯ ಪಟ್ಟಾಭಿಷೇಕದ ಕಾಡಿಗೆ ಹೊರಡುವ ಸನ್ನಿವೇಶ ಇವುಗಳು ಬರೋದ್ರಿಂದಾಗಿ ಅವನ ಬಾಲ್ಯ ಹೇಗಿತ್ತು, ಹೇಗೆ ನಡೆದುಕೊಳ್ತಿದ್ದ ಅನ್ನೋದ್ರ ಬಗ್ಗೆ ವಿವರ ಇಲ್ಲ. ನಮಗೆ ಕೃಷ್ಣನ ಕುರಿತಾಗಾದರೆ ಇದು ವ್ಯಾಪಕವಾಗಿ ಸಿಗತ್ತೆ. ಆದರೆ ಅಯೋಧ್ಯಾಕಾಂಡದಲ್ಲಿ ಅದು ಇಡೀ ಅಯೋಧ್ಯೆಯ ಅರಮನೆಯಲ್ಲಿ ಸುತ್ತತ್ತಲ್ಲ, ಅಂತಃಪುರದಲ್ಲಿ ಇವನು ಕಾಡಿಗೆ ಹೋಗೋದು, ನಿರ್ಣಯ ತಗೊಳ್ಳೋದು, ಅದನ್ನು ತಡೆಯೋದು, ಆ ಎಲ್ಲ ಹೊತ್ತಿನಲ್ಲಿ ಬರುವ ಉಳಿದವರು ಏನು ಮಾತಾಡ್ತಾರೆ ಅಲ್ಲಿ ರಾಮ ಏನು ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ ನಮಗೆ. ಅಲ್ಲಿ ಕಾಣಿಸಿಕೊಳ್ಳುವಾಗ ಅವನ ತಾಯಂದಿರು, ನೀವು ಹೇಳಿದ್ರಲ್ಲ ಈಗ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ 3 ಜನ ಇದ್ದರು, ಮತ್ತು ದಶರಥನಿಗೆ ಉಪಪತ್ನಿಯರಿದ್ದರು 300 ಜನ ಅಂತ. ರಾಮನ ಬಗ್ಗೆ ಹೇಳುವಾಗ ಉಪಪತ್ನಿಯರೊಂದು ಮಾತಾಡುತ್ತಾರೆ. ಅಂದರೆ ಅವನು ಕೌಸಲ್ಯಗೆ ಎಷ್ಟು ಗೌರವ ಕೊಡ್ತಾ ಇದ್ನೋ ಅದನ್ನು ತನ್ನ ತಂದೆಯ ಉಪಪತ್ನಿಯರಿಗೂ ಕೊಡ್ತಾ ಇದ್ದ ಅಂತ. ಸಾಧಾರಣವಾಗಿ ರಾಜಕುಲಗಳಲ್ಲಿ ಹೇಗಿರ್ತಾ ಇತ್ತು ಅರಮನೆಗಳಲ್ಲಿ ಅಂತ ಅಂದರೆ, ಈ ತಂದೆಯ ಉಪಪತ್ನಿಯರನ್ನ ಗೌರವಿಸೋದು ಅನ್ನೋದು ಕಡಿಮೆ ಇರ್ತಾ ಇತ್ತು. ಹೇಳುವಾಗಲೇ ಅವರು 2ನೇ ದರ್ಜೆ ಅಂತ ಆಗೋಯ್ತಲ್ಲ. ಉಪಪತ್ನಿ ಅಂತ ಹೇಳುವಾಗಲೇ ಅದು ದರ್ಜೆ ಫಿಕ್ಸ್ ಆಗಿ ಹೋಗಿದೆ. ಇವನು ಪಟ್ಟಮಹಿಷಿಯ ಮಗ ಬೇರೆ, ಹಾಗಾಗಿ ಇವನು ಪ್ರಕಾರ ಅವರು 2ನೇ ದರ್ಜೆ ಆಗ್ಬಿಡ್ತಾ ಇದ್ರು. ಅವರ ಸಂಪರ್ಕವೂ ಇರ್ತಾ ಇರಲಿಲ್ಲ ಅನ್ನೋ ತರಹ. ಸಂಪರ್ಕ ಇರ್ತಾ ಇರಲಿಲ್ಲ ಅಂದರೆ ಅರಮನೆಗಳಲ್ಲಿ ಹೇಗೆ ಅಂದರೆ ನಮ್ಮ ಮನೆಗಳಂತೆ ಒಂದು ಸಣ್ಣ ವ್ಯಾಪ್ತಿಯಲ್ಲಿ ಅದು ಇರ್ತಾ ಇರಲಿಲ್ಲ. ನಮ್ಮ ಮನೆಗಳಲ್ಲಿ ಏನಾಗುತ್ತೆ, ಬೆಳಗಿನಿಂದ ಸಂಜೆವರೆಗೆ ಮನೆಯಲ್ಲಿರುವ ವ್ಯಕ್ತಿ 100 ಸಲ ಎದುರು ಕಾಣಿಸ್ತಾನೆ, ಅವನನ್ನು ನಾವು ಬಿಟ್ಟೇನೂ ಮಾಡೋಕ್ಕಾಗಲ್ಲ. ಆದರೆ ಅರಮನೆ ಹೇಗಿರ್ತಾ ಇತ್ತು ಅಂದರೆ ಅದು ಎಕರೆಗಳಷ್ಟು ಪ್ರದೇಶ, ಅವರವ್ರ ಅಂತಃಪುರ ಎಲ್ಲೋ ಇರ್ತಾ ಇತ್ತು. ಅವರು ಇವರು ಭೇಟಿಯಾಗುವ ಸನ್ನಿವೇಶವೇ ಇರ್ತಾ ಇರಲಿಲ್ಲ. ಇವರದ್ದೇ ಯಾವುದೋ ಜಗತ್ತು, ಇವರಿನ್ನೆಲ್ಲೋ ಇರ್ತಾ ಇದ್ರು ಅನ್ನೋ ಥರ ಇರ್ತಾ ಇತ್ತು. ಹಾಗಾಗಿ ಆ ಸಂದರ್ಭಗಳು ಕಡಿಮೆ ಇರ್ತಾ ಇತ್ತು. ಆದರೆ ರಾಮನ ವಿಷಯದಲ್ಲಿ ಹಾಗಲ್ಲ ಅಂತ ಅವ್ರು ಹೇಳ್ತಾರೆ. ಅಂದರೆ ಕೌಸಲ್ಯಂತೆ ನಮ್ಮನ್ನು ನೋಡ್ಕೊಳ್ತಾ ಇದ್ದ ರಾಮ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ರಾಮ ಕಾಡಿಗೆ ಹೊರಟಾಗ ಕೌಸಲ್ಯ ಎಷ್ಟು ನೊಂದಳೋ, ಎಷ್ಟು ಅತ್ತಳೋ, ಅದಕ್ಕಿಂತ ಹೆಚ್ಚು ಆ ಉಪಪತ್ನಿಯರು ನೋಯ್ತಾರೆ.
ಅಂದ್ರೆ ರಾಮನ ಚಿಕ್ಕಮ್ಮಂದಿರು ನೋಯ್ತಾರೆ. ಆಗ ಅವರು ಹೇಳೋದೇ ಹಾಗೆ, ನಾವೇ ಒರಟಾಗಿ ವರ್ತಿಸಿದ್ರು ಕೂಡ ಒಂದು ದಿವಸ ಅವನು ಒರಟಾಗಿ ವರ್ತಿಸ್ಲಿಲ್ಲ ಅಂತ. ಅಂದ್ರೆ ಈಗ ಅವರು ಒರಟಾಗಿ ವರ್ತಿಸಿದಾಗ ನೀನ್ಯಾರು ನನ್ ಕೇಳೋದಕ್ಕೆ ಅಂತ ಹೇಳುವ ಎಲ್ಲ ಇದು ರಾಮನಿಗಿತ್ತು. ಪಟ್ಟಮಹಿಷಿಯ ಮಗ ಮತ್ತೆ ಮುಂದಿನ ಉತ್ತರಾಧಿಕಾರಿ ಅನ್ನೋದು ಯಾರು ಹೇಳದೇ ಇದ್ರು ಅವನಿಗೆ ಇರುತ್ತೆ ಅದು. ಹಾಗಾಗಿ ಅವ್ರು ಹಾಗೆ ವರ್ತಿಸುವ ಅವಕಾಶಗಳೇ ಬೇರೆ ಕಡೆ ಇರ್ತಾ ಇರಲಿಲ್ಲ. ಅವನು ಏನೂ ಹೇಳ್ಬೋದಾಗಿತ್ತು, ಹಾಗೆ ನಡ್ಕೊಳ್ಳಿಲ್ಲ ಅಂತ. ಅಂದರೆ ಯಾರಿಗೂ ಮಕ್ಕಳಿರಲಿಲ್ಲ ಅಲ್ಲಿ. ದಶರಥನಿಗೆ ಇರಲಿಲ್ಲ ಅಂದರೆ ಈ 300 ಜನಕ್ಕೂ ಮಕ್ಕಳಿಲ್ಲ, ಈ 3 ಜನಕ್ಕೂ ಮಕ್ಕಳಿಲ್ಲ ಮತ್ತೆ. ಆದರೆ ಅಷ್ಟೂ ಜನಕ್ಕೂ ಮಕ್ಕಳಿಲ್ಲ ಅನ್ನುವ ಕೊರತೆಯನ್ನು ನಿವಾರಿಸಿದ್ದ ರಾಮ ಅನ್ನೋ ಮಾತು ಅವ್ರ ಕಡೆಯಿಂದ ಬರುತ್ತೆ. ಆ ಅರ್ಥದ ಮಾತು, ಎಲ್ಲರಿಗೂ ಮಗನಾಗಿದ್ದ ಅವನು ಅಂತ. ಮಗನಾಗಿದ್ದು ಹೇಗೆ ಅಂತ ಹೇಳುವಾಗ ತಾವು ಹೇಳ್ದಂಗೆ ಕೇಳ್ತಿದ್ದ, ತಮಗೆ ಬೇಕಾದ್ದನ್ನು ಮಾಡಿಕೊಡ್ತಿದ್ದ ಅನ್ನೋ ಮಾತನ್ನೇ ಆಡ್ತಾರೆ. ಅದೇ ಕೈಕೇಯಿ ಕೂಡ ಹಾಗೇನೆ. ಕೈಕೇಯಿ ಕೂಡ ಭರತನಿಗಿಂತ ಒಂದು ತೂಕ ರಾಮ ಹೆಚ್ಚು ಅನ್ನೋ ಮಾತನ್ನೇ ಆಡ್ತಾಳೆ ಅವಳು ಹೇಳುವಾಗ. ಮೊದಲು ಅವಳು ಒಪ್ಪೋದೇ ಇಲ್ವಲ್ಲ ಮಂಥರೆಯ ವಾದಕ್ಕೆ, ಹಾಗೆ ಹೇಳ್ತಾಳೆ ಅವಳು. ಅದರ ಜೊತೆಗೆ ನೀವು ಹೇಳಿದ ಮಾತೃವಾಕ್ಯ ಪರಿಪಾಲಕ ಅಂತ ಬಂದಾಗ, ಈಗ ಕೌಸಲ್ಯೆ ಅವನ ತಾಯಿ ಅನ್ನೋದು ನಿಜ ಆದರೂ ಅವನು ಎಲ್ಲರಲ್ಲೂ ತಾಯ್ತನ ಕಾಣ್ತಾ ಇದ್ನಲ್ಲ. ಅದರಲ್ಲಿ ಕೈಕೇಯಿಯ ಮಾತು ನಡಿಬೇಕು ಅನ್ನುವ ಪ್ರಯತ್ನ ರಾಮನದ್ದೇ. ಅಂದರೆ ಈಗ ಕೈಕೇಯಿಯ 2 ಆಸೆ, ತನ್ನ ಮಗ ಪಟ್ಟ ಏರಬೇಕು, ರಾಮ ಕಾಡಿಗೆ ಹೋಗಬೇಕು ಅಂತ. ಈ 2 ಆಸೆಯನ್ನು ಈಡೇರಿಸುವಲ್ಲಿ ಅತ್ಯಂತ ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ ರಾಮನೇ. ಅಲ್ಲಿ ದಶರಥನಿಗಿಂತಲೂ ದಶರಥ ಮೌನಿಯಾದ, ದಶರಥ ಒಪ್ಪಲೇ ಇಲ್ಲ. ದಶರಥ ಅಧಿಕೃತ ಒಪ್ಪಿಗೆ ಅವಳಿಗೆ ಕೊಡ್ಲೇ ಇಲ್ಲ. ಆದರೆ ಇಲ್ಲ ಅಂತ ಹೇಳೋದಕ್ಕೆ ಬರಲ್ಲ ಅನ್ನೋ ತರ ಅವನು ಮೌನಿ ಆಗ್ಬಿಟ್ಟ. ಅಂದ್ರೆ ಮೌನಿಯಿಂದ ಅವನು ದುಃಖದಲ್ಲಿ ಮುಳುಗಿ ಹೋದ. ಇವನನ್ನ ಕರೆದು, ದಶರಥ ಇವನನ್ನು ಕರೆಸಿ ಹೇಳಲೂ ಇಲ್ಲ. ಇದನ್ನ ಕರೆಸಿ ಹೇಳಿದ್ದು ಕೈಕೇಯಿ. ನಾನೀಗ ಮೊದಲು ವರ ಕೇಳಿದ್ದೆ, ಈಗ ಕೇಳಿದಾಗ ಇವನು ಹಿಂಗ್ ಕೂತಿದ್ದಾನೆ ಅಂತ ಹೇಳ್ತಾಳೆ. ಇವನು ಅದನ್ನು ಮುಂದುವರಿಸ್ತಾ ಇಲ್ಲ, ಮಾತು ನಡೆಸ್ತಾ ಇಲ್ಲ ಅಂತ ಹೇಳಿದಾಗ ನಾನ್ ನಡೆಸ್ತೀನಿ ಅದನ್ನ ಅಂತ ಹೇಳಿ ರಾಮ ಹೊರಟು ಬಿಟ್ಟಿದ್ದು. ಒಂದ್ ಹಂತದಲ್ಲಿ ಮುಂದೆ ದಶರಥ ಮಾಡಬೇಡ, ಹಾಗೆ ನನ್ನನ್ನ ಕಾರಾಗೃಹಕ್ಕೆ ಹಾಕಿ ನೀನ್ ರಾಜನಾಗೋ ಅನ್ನೋ ಮಾತು ಕೂಡ ಹೇಳ್ತಾನೆ ದಶರಥ. ಈಗ ನಡೆಯೋದು ಬೇಡ ಅಂತ ಕೂಡ ದಶರಥ ಹೇಳ್ತಾನೆ. ಹಾಗಾಗಿ ಅವನು ಆದೇಶ ಮಾಡೋದೇ ಇಲ್ಲ. ಆದರೆ ರಾಮ ಮಾತ್ರ ತಕ್ಷಣ ಕೈಕೇಯಿಯ ಅಭಿಪ್ರಾಯವನ್ನು ಸ್ವೀಕಾರ ಮಾಡಿ ಅಲ್ಲಿ ಏನೂ ಆಗುವ ಮೊದಲೇ ಹೊರಟು ಹೋಗಬೇಕು ಅಂತ ಪ್ರಯತ್ನ ಪಡ್ತಾನೆ. ಲಕ್ಷ್ಮಣನಿಗೆ ಹೇಳ್ತಾನೆ ಅವನು, ಎಷ್ಟು ಸಾಧ್ಯವೋ ಅಷ್ಟು ತ್ವರೆಯಿಂದ ಕೈಕೇಯಿಯ ಅಭಿಪ್ರಾಯ ಜಾರಿಗೆ ಬರಬೇಕು ಅಂತ ಹೇಳ್ತಾನೆ. ಅದೇ ಮಾತು ಹೇಳೋದು. ತಾಯಿ ಕೈಕೇಯಿಯ, ಚಿಕ್ಕಮ್ಮ ಕೈಕೇಯಿಯ ಅಪೇಕ್ಷೆ ಅತ್ಯಂತ ಬೇಗ ಜಾರಿಗೆ ಬರೋದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ನಾವು ಅಂತ ಹೇಳ್ತಾನೆ. ಹಾಗಾಗಿ ಮಾತೃವಾಕ್ಯ ಪರಿಪಾಲನೆ ಅಂತ ಅಂದಾಗ ಇಡೀ ಜಗತ್ತು ವಿರೋಧಿಸಿದ್ರು. ಅಂದರೆ ಅವತ್ತಿನ ಅಯೋಧ್ಯೆಯ ಪ್ರಜೆಗಳು ವಿರೋಧಿಸಿದ್ರು, ಅಧಿಕಾರಿಗಳು ವಿರೋಧಿಸಿದ್ರು, ಮಂತ್ರಿಗಳು ವಿರೋಧಿಸಿದ್ರು, ಅಂತಃಪುರ ವಿರೋಧಿಸಿತ್ತು, ಬಂಧುಗಳು ವಿರೋಧಿಸಿದ್ರು, ಮನೆಯವರು ವಿರೋಧಿಸಿದ್ರು. ಆದ್ರೂ ಕೈಕೇಯಿಯ ಮಾತು ನಡಿಬೇಕು ಅಂತ ಹೇಳಿದ ರಾಮ ಮಾತ್ರ, ಭರತ ಕೂಡ ಅಲ್ಲ. ಭರತ ಬಂದವನು ಅದು ಸರಿಯಲ್ಲ ಅಂತ ತಿರಸ್ಕಾರ ಮಾಡ್ಬಿಟ್ಟು ಅವನು ಪಟ್ಟ ಏರ್ಲೇ ಸಂದರ್ಭದಲ್ಲಿ ಅವನು ಇರಲಿಲ್ಲ. ಬಂದ ಮೇಲೆ ಈಗ ರಾಮ ಕಾಡಿಗೆ ಹೋಗ್ಬೇಕು ಅಂತ ಕೈಕೇಯಿ ಕೇಳಿದ್ದಕ್ಕೆ ರಾಮ ಕಾಡಿಗೆ ಹೋಗ್ಬಿಟ್ಟ. ಭರತ ಪಟ್ಟ ಏರ್ಬೇಕು ಅಂತ ಅನ್ನೋದಕ್ಕೆ ರಾಮ ಒಪ್ಪಿಕೊಂಡ ಸರಿ, ಭರತನೂ ಒಪ್ಕೋಬೇಕಲ್ವಾ? ಭರತ ಒಪ್ಪಲೇ ಇಲ್ಲ. ಅಂದ್ರೆ ತಾಯಿಯ ಮಾತನ್ನ ಮೀರಿ ಭರತ ವರ್ತಿಸಿದಾನಲ್ಲಿ, ಆದ್ರೆ ರಾಮ ವರ್ತಿಸಿಲ್ಲ. ಅಲ್ಲಿ 2 ಅಂಶ ಕಾಣಿಸುತ್ತೆ. ಒಂದು, ತಂದೆಯ ಮಾತನ್ನ ಉಳಿಸಿಕೊಡಬೇಕು ಅಂತ ಹೇಗೆ ಪ್ರಯತ್ನ ಇತ್ತೋ, ರಾಮನ ವರ್ತನೆಯಲ್ಲಿ ಕೈಕೇಯಿಯ ಅಪೇಕ್ಷೆ ಈಡೇರಬೇಕು ಅನ್ನುವ ಮಾತು ಕಂಡು ಬರುತ್ತೆ. ಅದನ್ನ ಹಲವು ಸಲ ಹೇಳ್ತಾನೆ. ಅವಳ ಅಪೇಕ್ಷೆ ಪಟ್ಟಿದ್ದಲ್ಲ. ಅವನ ನಿಲುವು ಹೇಗೆ ಕಾಣಿಸುತ್ತೆ ಅಂದ್ರೆ, ನನ್ನ ಮಗ ರಾಜನಾಗಬೇಕು ಅಂತ ಒಬ್ಬ ತಾಯಿ ಅಂದುಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನನ್ನ ಅಮ್ಮ ನಾನ್ ರಾಜನಾಗಬೇಕು ಅಂತ ಅನ್ಕೊಳ್ತಾಳೆ ಅಂದ್ರೆ ಭರತನಮ್ಮನು ತನ್ನ ಮಗ ರಾಜನಾಗಬೇಕು ಅಂತ ಅನ್ಕೋಬಹುದಲ್ಲ ಅನ್ನೋ ತರಹದಲ್ಲಿ ರಾಮ ಕಾಣಿಸಿಕೊಳ್ತಾನೆ. ಹಾಗಾಗಿ ಅವನ ಮಾತೃವಾಕ್ಯ ಪರಿಪಾಲನೆ ಅಂತ ಅನ್ನೋದು ಇನ್ನೂ ವಿಸ್ತರಿಸಿ ಬರೀ ಹೆತ್ತ ತಾಯಿ ಅಂತ ಅಲ್ಲದೆ ಚಿಕ್ಕಮ್ಮನ ಮಾತು ಈಡೇರ್ಲಿ ಅಂತ ಏನ್ ನಡ್ಕೊಂಡ ಅವನು, ಅಲ್ಲಿ ಅದು ಕಾಣಿಸುತ್ತೆ. ಸೊ ರಾಮ ಕಾಡಿಗೆ ಹೋಗುವ ಸಂದರ್ಭ ಮತ್ತೆ ಅದಾದ ನಂತರ, ಕಾಡಿಗೆ ಹೋದ ನಂತರ ಈ 3 ರಾಮನ ತಾಯಂದಿರಿದ್ದಾರಲ್ಲ, ಅವರು ಅವರವರ ಸಂಬಂಧಗಳು ಹೇಗೆ ಬದಲಾದುವ ಅಥವಾ ಅದೇ ಸಂಬಂಧಗಳನ್ನು ಉಳಿಸ್ಕೊಂಡು ಹೋದ್ರ? ಅವ್ರು 3ರಲ್ಲಿ ಯಾವ ರೀತಿಯ ಸಂಬಂಧಗಳಿದ್ವು ಅದನ್ನು ಹೇಳ್ತಾ ಹೋಗುವಾಗ ಕೆಲವು ವಿಷಯವನ್ನ ಮುಂದೆ ಹೇಳ್ತಾರೆ, ಹಿಂದೇನೂ ಹೇಳೋದಿಲ್ಲ. ಯಾವಾಗ ಈ ಘಟನೆ ಸ್ಫೋಟ ಆಯ್ತೋ, ಸ್ಫೋಟಗೊಂಡಾಗ ಅವರ ವ್ಯಕ್ತಿತ್ವಗಳು ತೆರೆದುಕೊಳ್ತಾ ಹೋಗ್ತವೆ. ಕೈಕೇಯಿಯ ಬಗ್ಗೆ ಅವನಿಗೆ ಭಯ ಇದೆ. ಯಾಕೆ ಹೇಳಿಲ್ಲ ಅನ್ನೋದಲ್ಲೇ ಕಾರಣ ಸಿಗತ್ತೆ. ಅಂತಃಪುರ ಚೆನ್ನಾಗಿರ್ಲಿಲ್ಲ. ಕೌಸಲ್ಯಗಿಂತ ಕೈಕೇಯಿ ಇಷ್ಟ, ಕೈಕೇಯಿಯ ಮಗನಿಗಿಂತ ಕೌಸಲ್ಯ ಮಗ ಇಷ್ಟ. ಅವರು ಸಂಭ್ರಮದಲ್ಲಿ ಓಡಾಡ್ತಾ ಇರೋದು ಮಂಥರೆ ಕಣ್ಣಿಗೆ ಬಿದ್ದಿದೆ.